Hello guys, welcome back to my channel Misha Prakash. It was a devotional evening and ಮಳೆ ಕೂಡ ಬೀಳ್ತಾ ಇತ್ತು. So come let's see. ಸೊ ಗೈಸ್, ನಾನು ಫಸ್ಟೇ ಹೇಳ್ದಂಗೆ ಇಟ್ ವಾಸ್ ಅ ಡಿವೋಷನಲ್ ಈವ್ನಿಂಗ್. ಮಳೆ ಬರುವಾಗಿತ್ತು ಆ್ಯಂಡ್ ಐ ಕೇಮ್ ಟು ಮೈ ಟೆರೆಸ್ ಆ್ಯಂಡ್ ಐ ಸಾ ದಿಸ್ ಗ್ರೀನಿಶ್ ಫ್ಲವರ್ಸ್ ಆ್ಯಂಡ್ ಮೈ ಗಾರ್ಡನ್. ಮೈಂಡಿಗೆ ರಿಫ್ರೆಶಿಂಗ್ ಫೀಲ್ ಆಯಿತು ಆ್ಯಂಡ್ ಐ ವೆಂಟ್ ಫಾರ್ ಅ ಟೀ. ಕೆಳಗಡೆ ಹೋಗಿ ಟೀ ಮಾಡ್ಕೊಂಡು ಕುಡಿದು ಮೇಲೆ ಬಂದು ಐ ಹ್ಯಾಡ್ ಇವನ್ ಸಮ್ ವರ್ಕ್ಸ್. ಬೆಳಗ್ಗೆಯಿಂದ ನನಗೆ ಯಾವುದೇ ರೀತಿಯಾದ ವಿಡಿಯೋಸನ್ನು ಕೂಡ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಬಿಕಾಸ್ ಶುಕ್ರವಾರ ಆಗಿರೋದ್ರಿಂದ ಮಾರ್ನಿಂಗಿಂದ ಪೂಜೆ ಮುಗಿಸ್ಬೇಕಿತ್ತು ಹಾಗೂ ನನ್ನ ಬೇರೆ ಬೇರೆ ವರ್ಕ್ಸ್ ಕೂಡ ಇತ್ತು. ಸೊ ಅದಕ್ಕೆ ಮಾರ್ನಿಂಗಿಂದ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ ನನಗೆ. ಆ್ಯಂಡ್ ನಾವು ನಾಳೆ ದೇವಸ್ಥಾನಗಳಿಗೆ ಹೋಗೋ ಕಾರಣಕ್ಕೆ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈವ್ನಿಂಗ್ ವ್ಲಾಗಲ್ಲೂ ಕೂಡ ನಾನು ತುಂಬ ಶೂಟ್ ಮಾಡಲಿಕ್ಕಾಗಲಿಲ್ಲ, ಬಿಕಾಸ್ ಪ್ಯಾಕಿಂಗ್ ವರ್ಕ್ ಅದು ಇದು ಅಂತ ಇತ್ತು. ಆ್ಯಂಡ್ ಸಂಜೆ ಕೂಡ ಪೂಜೆ ಮಾಡ್ತಿದ್ರು ಮಮ್ಮಿ. ಸೊ ಅದಕ್ಕೆ ಇವತ್ತು ಧೂಪ ಎಲ್ಲ ಹಾಕಿ ಇವನ್ ಮಾರ್ನಿಂಗ್ ರಂಗೋಲಿ ಹಾಕಿತ್ತು, ಅದನ್ನು ಕೂಡ ಶೂಟ್ ಮಾಡೋಕ್ಕಾಗಿಲ್ಲ ನನಗೆ. ಐ ಥಾಟ್ ಕ್ಯಾಮ್ರಾದಿಂದ ತೊಗೊಂಡು ಹಾಕೋಣ ಅಂತ, ಬಟ್ ಇಟ್ ಲುಕ್ಸ್ ಅಕ್ವರ್ಡ್. ಸೊ ಅದಕ್ಕೆ ನಾನು ಹಾಕಕ್ಕೆ ಹೋಗಿಲ್ಲ. ಸಂಜೆ ಲುಕ್ಕನ್ನು ಮಾತ್ರ ತೋರ್ಸೋಕ್ಕೆ ಅಂತ ಹೋದೆ. ಹೆವಿ ಗುಡುಗ್ತಿತ್ತು ಆಚೆಗಡೆ. ಐ ವೆಂಟ್ ಆ್ಯಂಡ್ ಸಿ ಔಟ್. ತುಂಬಾ ಮೈಂಡ್ ರಿಫ್ರೆಶಿಂಗ್ ಆಗಿ ಫೀಲ್ ಆಗ್ತಿತ್ತು ನನಗಂತೂ. ಆ್ಯಂಡ್ ಮಳೆ ಟೈಮಲ್ಲಿ ಆಚೆ ನಿಂತ್ಕೊಳ್ಳೋದೇ ಒಂಥರ ಚೆಂದ ಅಲ್ವಾ. ನನಗೆ ಕೂಡ ಕೆಲವೊಂದು ಶಾಪಿಂಗ್ ಇತ್ತು, ಅಂದರೆ ಲೈಕ್ ಬಳೆ ತೊಗೊಳ್ಳೋದು, ಬೇರೆ ಬೇರೆ ರೀತಿಯಾದ ನಾಳೆ ಶಾಪಿಂಗ್ ಹೋಗೋದಕ್ಕಿತ್ತು. ಸೊ ಮಮ್ಮಿನ ಕರ್ಕೊಂಡು ನಾನು ಹೊರಟಿದ್ದು ಮಲ್ಲೇಶ್ವರಂಗೆ. ಸೊ ಶುಕ್ರವಾರ ಅಲ್ಲ, ಹಾಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಅಂತ. ಪ್ಲಸ್ ಈ ಟೈಮಲ್ಲಿ ಮಹೇಶ್ವರಮ್ಮನ ಜಾತ್ರೆ ಕೂಡ ನಡೀತಿತ್ತು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಅದು ವಿಡಿಯೋಸ್ ತೊಗೊಳಂಗಿಲ್ಲ, ಹಾಗೆ ಅದಕ್ಕೆ ನಾನು ತೊಗೊಳಕ್ಕೆ ಹೋಗಿಲ್ಲ, ಅರ್ಚಕರು ಬೈತಾರೆ ಅಂತ. ಸೊ ಹಾಗೆ ಮುಗಿಸ್ಕೊಂಡು ನಮಗೆ ಬೇರೆ ಹಳ್ಳಿ ಮನೆಯಲ್ಲಿ ಇವತ್ತು ಊಟ ತೊಗೊಬರೋಣ ಅಂತ, ಬಿಕಾಸ್ ನಮಗೆ ಹೆವಿ ಪ್ಯಾಕಿಂಗ್ ವರ್ಕ್ ಇರೋದ್ರಿಂದ ಫುಡ್ ಪ್ರಿಪೇರ್ ಮಾಡೋಕ್ಕಾಗಿಲ್ಲ ನಮಗೆ. ಸೊ ಪಪ್ಪ ಎತ್ಕೊಂಡು ಆಚೆಯಿಂದನೇ ತೊಗೊಂಡ್ಬಿಡಿ, ಇವತ್ತು ಎಲ್ಲ ಸೇರ್ಕೊಂಡು ಬಟ್ಟೆ ಪ್ಯಾಕ್ ಮಾಡೋಣ ಅಂತ ಅಂದರು. ಸೊ ನಾವು ಹೊರಟಿದ್ದು ಹಳ್ಳಿ ಮನೆಗೆ ಹೋಗಿ ಕರೀಸ್ ಆಮೇಲೆ ಮಂಚೂರೀಸ್ ತೊಗೊಬರೋಕ್ಕೆ ಅಂತ ಹೋಗಿದ್ವಿ. ನಾನು ಆಲ್ರೆಡಿ ಬಳೆ ಎಲ್ಲ ಶಾಪಿಂಗ್ ಮಾಡಿಕೊಂಡು ಬರ್ತಾಯಿದ್ದೆ. ಆ್ಯಂಡ್ ಇಲ್ಲಿನ ಆ್ಯಂಬಿಯನ್ಸ್ ಅಂತೂ ಹೇಳೋದೇ ಬೇಡ. ಪ್ರತಿ ಮಲ್ಲೇಶ್ವರಮಲ್ಲಿರೋರು ಎಲ್ಲರೂ ಇಲ್ಲಿ ಪರ್ಮನೆಂಟ್ ಸ್ಪಾಟ್ ಅನ್ಕೋಬೋದು. ಕಿಚನ್ ಹತ್ರ ಬಿಲ್ ಕೊಡೋಕ್ಕೆ ಅಂತ ಹೋದಾಗ ನಾನು ಪಾರ್ಸಲ್ ಕಲೆಕ್ಟ್ ಮಾಡಬೇಕಾದ್ರೆ ಅಲ್ಲಿ ಮಸಾಲೆ ದೋಸೆ ಹಾಕ್ತಿದ್ರು. ಸೊ ನನಗಂತೂ ಸಿಕ್ಕಾಬಡೆ ಇಷ್ಟ ಆಗ್ತಿತ್ತು, ಕ್ರೇವಿಂಗ್ಸ್ ಕೂಡ ಆಯಿತು, ತಿನ್ಕೊಂಡು ಬಂದೆ. ಇವಾಗ ಫಟಾಫಟ್ ಮೇಲೆ ಹೋಗಿ ಫಟಾಫಟ್ ಕೆಲಸ ಮುಗಿಸ್ಬೇಕು. ಹೆಂಗೆ ಕೂತೀನಿ ನಾನು. ಆ್ಯಂಡ್ ನನಗಂತೂ ಹಾಲ್ಪುರಿ ಅಂದರೆ ತುಂಬಾ ಇಷ್ಟ.
ನಾನು ಚಿಕ್ಕವಳಿದ್ದಾಗಲಿಂದನೂ ಅಷ್ಟೇ ನಮ್ಮ ಡ್ಯಾಡಿ ಪ್ರತಿ ನನ್ನ ಬರ್ತ್ಡೇಗೂ ತಂದುಕೊಡೋರು. ನನಗೆ ಹಾಲು ಪೂರಿ, ಆಮೇಲೆ ಕೆಲವೊಂದು ಕ್ಯಾರೆಟ್ ಹಲ್ವಾ, ಕೆಲವೊಂದು ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟಪಡ್ತೀನಿ. ಸೊ ಎಲ್ಲ ಸೇರ್ಕೊಂಡು ನನ್ನ ಬರ್ತ್ಡೇ ದಿವಸ ಪ್ರಿಪೇರ್ ಮಾಡ್ತಾರೆ, ಎಲ್ಲ ತಂದುಕೊಡ್ತಾರೆ. ನನಗೆ ಊಟ ತಿನ್ನೋಕೆ ಮನಸ್ಸಿರಲಿಲ್ಲ. ಸೊ ಅಮ್ಮ ಎತ್ಕೊಂಡು ಬಾ ತಿನ್ನಿಸ್ತೀನಿ ಅಂತಂದರು. ಸೊ ಅವತ್ತು ಅಮ್ಮ ಹತ್ರನೇ ತಿನ್ನಿಸ್ಕೊಂಡೆ. ಮೈ ಬ್ರದರ್ ವಾಸ್ ಸೋ ಜೆಲಸ್ ಅಬೌಟ್ ಮೀ. Guys, so I have brought something new today. Show me now. I brought jelly bangles. ಸೊ ನಾನು ನಾಳೆ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಶುಕ್ರವಾರದ ಬ್ಲಾಗು. ಸೊ ನಾನು ಮಾರ್ನಿಂಗಿಂದ ಮಾಡ್ತಾನೆ ಇದ್ದೆ. ಮಾರ್ನಿಂಗಿಂದ ನಾನು ತೊಗೊಳಕ್ಕಾಗಿಲ್ಲ ಕ್ಲಿಪ್ಸು ಡ್ಯೂ ಟು ಹೆವಿ ವರ್ಕ್ ಮನೆಯಲ್ಲಿ. ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋದಿತ್ತು. ಆ್ಯಂಡ್ ನಾವು ಐ ಜಸ್ಟ್ ವೆಂಟ್ ಆ್ಯಂಡ್ ಟುಕ್ ದಿಸ್ ಬ್ಯಾಂಗಲ್ಸ್. ಬ್ಯೂಟಿಫುಲ್. ಸೊ ಐ ಲವ್ ದಿಸ್. ಮಮ್ಮಿಗೆ ಕೇಳ್ತಾ ಇದ್ದೆ ತುಂಬ ದಿವಸದಿಂದ ಕೊಡಿಸಿ ಅಂತ. ಸೊ ಇವತ್ತು ಆ್ಯಕ್ಚುಲಿ ಏನಾಯಿತು ಅಂದರೆ ಸೊ ಸರ್ಪ್ರೈಸಿಂಗ್. ನಾವು ಬಳೆ ಎಲ್ಲ ಫಸ್ಟ್ ದೇವಸ್ಥಾನಕ್ಕೆ ಹೋಗಿದ್ವಿ. ಪೂಜೆ ಸಾಮಾನೆಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಪೂಜೆ ಎಲ್ಲ ಮಾಡಿಸಿ ಬಂದ್ವಿ. ಸೊ ನೆಕ್ಸ್ಟ್ ಶಾಪಿಂಗ್ ಎಲ್ಲ ಇನ್ನು ಮಾಟಿ ಎಲ್ಲ ತೊಗೊಳ್ತಿತ್ತು. ಸೊ ಮಾಟಿ ತೊಗೊಳಕ್ಕಾಗಿಲ್ಲ ಫೈನಲಿ. ಸೊ ವಿ ಸ್ಕಿಪ್ ಇಟ್. ವಿಶ್ವೇಶ್ವರ ಖಾನಾವಳಿ ಬಿಲ್ಡಿಂಗ್ ಇದೆಯಲ್ಲ ಮಲ್ಲೇಶ್ವರಂ, ಸೊ ಅದ್ರ ಕೆಳಗಡೆನೇ ಹೋಗಿದ್ದೆ. ಸೊ ಐ ಬ್ರಾಡ್ ದಿಸ್ ಫ್ರಮ್ ದೇರ್ ಓನ್ಲಿ. 240 ಸಮಥಿಂಗ್ ಏನೋ ತಗೊಳ್ಳಿತ್ತು. ಸೊ ದಿಸ್ ಇಸ್ ಆಲ್ಸೋ ನೈಸ್. ಕ್ವಾಲಿಟಿ ಚೆನ್ನಾಗಿದೆ. ಇಟ್ಕೊಂಡು ನೆಕ್ಸ್ಟ್ ಟೈಮ್ ಏನಾದರೂ ತೊಗೊಳ್ಳಿದಂತೆ ಅಂತಂದರು. ಸೊ ಮನೇಲೆಲ್ಲೋ ಇಟ್ಟಿದ್ದೀನಿ. ಸೀರಿಯಸ್ಲಿ ನಾನು ತೊಗೊಳೋದು ಏನೂ ಕರೆಕ್ಟಾಗಿ ಇಟ್ಕೊತಾ ಇಲ್ಲ. ನಾನು ಕ್ಲೀನಾಗಿ ಅದನ್ನು ಅರೇಂಜ್ ಮಾಡೋದು ಕಲಿಬೇಕಾಗಿದೆ ಇವಾಗ. ಸೊ ಎಲ್ಲ ಕ್ಲೀನಾಗಿ ಜೋಡಿಸಿ ಇಟ್ಕೋಬೇಕು ನಾನು. ಸೊ ಇವಾಗೆಲ್ಲ ಫುಲ್ ಪ್ಯಾಕಿಂಗ್ ಮಾಡಿ ನಾಳೆ ಟೆಂಪಲ್ ಬ್ಲಾಗ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ನನಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನನಗೆ ಪ್ಯಾಕಿಂಗ್ ವಿಡಿಯೋಸ್ ಎಲ್ಲ, ಬಿಕಾಸ್ ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್. ಮಮ್ಮಿ ಕೂಡ ಅಪ್ಲೋಡ್ ಮಾಡಬೇಡ ಅಂತಂದರು. ಸೊ ನಾನು ಅದಕ್ಕೆ ಅದನ್ನು ಶೂಟ್ ಮಾಡಲಿಕ್ಕೆ ಕೂಡ ಹೋಗಲಿಲ್ಲ. ಆ್ಯಂಡ್ ಇವನ್ ನಾನು ಎಷ್ಟು ಬ್ಯುಸಿಯಾಗಿದೆ ಅಂದರೆ ಕರೆಕ್ಟಾಗಿ ಬಾಯ್ ವಿಡಿಯೋ ಸಹ ಹೇಳೋದಕ್ಕೆ ಆಗಿಲ್ಲ. ಸೊ ತುಂಬ ಖುಷಿ ಇತ್ತು. ಇಟ್ ವಾಸ್ ವೆರಿ ಡಿವೋಷ್ನಲ್ ಈವ್ನಿಂಗ್. ನಾನಂತೂ ತುಂಬ ಖುಷಿಯಿಂದ ಇದ್ದೆ. ಮಿರಾಕಲ್ಸ್ ಮೇಲೆ ಮಿರಾಕಲ್ಸ್ ನಡೀತಿತ್ತು. ಆ್ಯಂಡ್ ಇಟ್ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಮೈ ಮಮ್ಮಿ ವಾಸ್ ಆಲ್ಸೋ ಸೋ ಹ್ಯಾಪಿ. ಅವರು ಕೂಡ ತುಂಬಾ ಖುಷಿಯಾಗಿದ್ದರು ಇವತ್ತು. ಆ್ಯಂಡ್ ಐ ಹೋಪ್ ವ್ಲಾಗ್ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.